ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಸಿದ್ಧಿಯಾಗಿರುವ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ತೊರ್ನಹಳ್ಳಿಯ ಸಫಲಾಂಬಾ ದೇವಿಯ ಜಾತ್ರಾ ಮಹೋತ್ಸವದಲ್ಲಿ ನೂರಾರು ರಾಸುಗಳ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು. ಅದರಲ್ಲಿ ಪ್ರಮುಖವಾಗಿ ಮಾಲೂರು ತಾಲೂಕಿನ ಕ್ಷೇತ್ರೇನಹಳ್ಳಿ ವೆಂಕಟೇಶ್ ಗೌಡ ಅವರು ರಾಸುಗಳು ನೋಡುಗರಿಗೆ ಆಕರ್ಷಣೆಯಾಗಿದ್ದವು. ಹಳ್ಳಿಕಾರ್ ಸೇರಿದಂತೆ ವೆಂಕಟೇಶ್ ಗೌಡ ಅವರು ಸಾಕಿರುವ ವಿವಿಧ ಜಾತಿಯ ರಾಸುಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಒಂದು ಜೊತೆ ದೊಡ್ಡ ಎತ್ತುಗಳನ್ನು ಬರೋಬ್ಬರಿ 14 ಲಕ್ಷ ರೂಪಾಯಿಗೆ ಮಾರಾಟ ಮಾಡಿದ್ದಾರೆ. ಈ ವೇಳೆ ಮಾತನಾಡಿರುವ ಅವರು, ನಮ್ಮ ತಂದೆ ಹಾಗೂ ಪೂರ್ವಿಕರು ಎತ್ತುಗಳನ್ನು ಕಟ್ಟಿಕೊಂಡು ಬರುತ್ತಿದ್ದರು. ಅದರಂತೆ ನಾವು ಎತ್ತುಗಳನ್ನು ಕಟ್ಟಿಕೊಂಡು ಬರುತ್ತಿದ್ದು, ಇತಿಹಾಸವುಳ್ಳ ಪ್ರಸಿದ್ಧ ಸಫಲಾಂಬಾ ಜಾತ್ರೆಗೆ ಪ್ರತಿ ವರ್ಷ ನಮ್ಮ ಮನೆಯವರು ಎತ್ತುಗಳನ್ನು ತಂದು ಪ್ರದರ್ಶಿಸಿ ತಾಯಿ ಸಫಲಾಂಬಾಗೆ ವಿಶೇಷ ಪೂಜೆ ಸಲ್ಲಿಸಿ ರಾಸುಗಳ ಮೆರವಣಿಗೆ ಮಾಡುವುದು ನಮ್ಮ ಪ್ರತೀತಿ. ಅದರಂತೆ ಇಂದು ನಮ್ಮ ಶಾಸಕ ಕೆ.ವೈ. ನಂಜೇಗೌಡರವರ ಕೈಯಲ್ಲಿ ಮೆರವಣಿಗೆಗೆ ಚಾಲನೆ ನೀಡಿದ್ದು ಸಂತೋಷವಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ನೋಡು ಕಾಣಿಸ್ತಾ ಇಲ್ಲ. ಕಾಣಿಸ್ತೀಗ ತಗೊಂಡಿರೋರು ಮಾರಿರೋರು ಕಾಣಿಸ್ಬೇಕು. ಚೆನ್ನಾಗಿ ಇಬ್ರು ಇದ್ದೀರಿ. ಮುಳ್ಳಿ ಯಾರ ತಗೊಂಬರ್ಲಿ ಸುಮಿ ತಗೊಂಡಿರೋರು ಮಾರಿರೋರು ಸಾಕಿರೋರು ದೊಡ್ಡದು ಯಾರು ಅಣ್ಣ ಹಿಂದಕ್ಕೆ ಬಂದ್ಬಿಡ್ರಿ, ಎಲ್ಲ ಹಿಂದಕ್ಕೆ ಬಂದ್ಬಿಡ್ರಿ. ಗೌಡನ್ ಸ್ಮೆಲ್ ಹಿಡಿದ್ಬಿಟ್ಟು ಅವಾಗಲೇ ಅಲ್ಲ ರವಿ. ಓಕೆ ಸರ್, ಓಕೆ ಥ್ಯಾಂಕ್ ಯು.